ಮುಂದೆ ಕೂರಿಸಿ ಇವಳು ಆರಾಮಾಗಿ ಟಿ ವಿ ನೋಡಿಕೊಂಡು ಹಾಲು ಕುಡ್ಕೊಂಡು ಕೂತ್ಕೊಂಡಿದ್ದಾಳೆ ಅಂತ ಅನ್ಕೋಬಹುದು. ಸರಿ, ಇವಾಗ ಟಿ ವಿ ರಿಮೋಟು ಎರಡನ್ನೂ ಸೈಡಲ್ಲಿ ಇಡ್ತೀನಿ, ಹಾಗೆ ಹಾಲನ್ನು ಸೈಡಲ್ಲಿ ಇಡ್ತೀನಿ. ಆದರೆ ಈ ರಸ್ಕನ್ನು ಇಡಲ್ಲ. ಏನಪ್ಪ ಈ ರಸ್ಕನ್ನು ಸೈಡಲ್ಲಿ ಇಡಲ್ಲ ಅಂತವ್ರೆ ಅಂತ ನೀವು ಅನ್ಬೋದು. ಇವತ್ತಿನ ರೆಸಿಪಿನೇ ಈ ರಸ್ಕಿಂದ ಮಾಡೋದು. ತುಂಬಾ ಡಿಫ್ರೆಂಟ್ ಆ್ಯಂಡ್ ಟೇಸ್ಟಿಯಾಗಿರೋ ರೆಸಿಪಿ ಒಂದಿಗೆ ನಾನು ಇವತ್ತು ಬಂದಿದ್ದೀನಿ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಶಿವಮೊಗ್ಗ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ತುಂಬಾ ಟೇಸ್ಟಿಯಾಗಿರೋ ಸ್ವೀಟ್ ರೆಸಿಪಿ ಒಂದಿಗೆ ಬಂದಿದ್ದೀನಿ. ಈ ಸ್ವೀಟ್ ನೀವು ತಿಂದರೆ ಯಾವುದರಿಂದ ಮಾಡಿರೋದು ಅಂತಲೇ ನಿಮಗೆ ಗೊತ್ತಾಗಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಬಟ್ ಯಾವುದರಿಂದ ಮಾಡಿರೋದು ಅಂತಲೇ ಗೊತ್ತಾಗಲ್ಲ. ಅದೇನಪ್ಪ ಆ ಥರದ್ದು ಅಂತ ಇದ್ರೆ ಅದು ರಸ್ಕಿಂದ ಮಾಡ್ತಿರೋ ಸ್ವೀಟು. ಹೌದು, ಇವತ್ತು ನಾನು ಬಂದಿರೋದೇ ಈ ರಸ್ಕಿಂದ ಸ್ವೀಟ್ ರೆಸಿಪಿಯೊಂದಿಗೆ, ಈ ರಸ್ಕಿಂದ ಮಾಡೋ ಸ್ವೀಟ್ ರೆಸಿಪಿಯೊಂದಿಗೆ. ನೀವು ರಸ್ಕು ಹಾಲು, ಟೀ, ಕಾಫಿ ಜೊತೆ ಕುಡಿದು ತಿಂದು ಬೇಜಾರಾಗಿರ್ಬೋದು. ಆದರೆ ಈ ರಸ್ಕಿಂದ ಇವತ್ತೊಂದು ಡಿಫ್ರೆಂಟ್ ಆಗಿರೋ ರೆಸಿಪಿಯೊಂದಿಗೆ ನಾನು ಬಂದಿದ್ದೀನಿ. ಒಂದ್ಸಲ ಈ ರೆಸಿಪಿ ನೀವು ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ಇದನ್ನು ತಿಂದವರು ಯಾವುದರಿಂದ ಮಾಡಿರೋದು ಅಂತಲೇ ಅವ್ರಿಗೆ ಗೊತ್ತಾಗಲ್ಲ. ತುಂಬಾ ಚೆನ್ನಾಗಿದೆ, ಟೇಸ್ಟಿಯಾಗಿದೆ, ಎಲ್ಲಿ ತಂದ್ರಿ ಅಂತ ಈ ಥರ ಕೇಳ್ತಾರೆ. ಆಮೇಲೆ ಕ್ವಿಕ್ ಆಗೋ ಆಗಿಬಿಡುತ್ತೆ. ಯಾರಾದರೂ ಮನೆಗೆ ಬಂದರೆ ನಮಗೆ ಅರ್ಜೆಂಟಲ್ಲಿ ಏನಾದರೂ ಮಾಡ್ಬೇಕಂತ ಇದ್ದರೆ ಈ ರೆಸಿಪಿನ ನೀವು ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ಇಷ್ಟಪಟ್ಟು ತಿಂತಾರೆ. ಹಾಗೆ ಯಾವುದರಿಂದ ಮಾಡಿರೋದು ಅಂತ ಕೊನೆವರೆಗೂ ಗೊತ್ತಾಗಲ್ಲ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೂ ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಸ್ವೀಟ್ ಅಂದ್ರೇ ಇಷ್ಟಪಡ್ತಾರೆ. ಅಂಥದ್ರಲ್ಲಿ ಇಂಥ ಟೇಸ್ಟಿಯಾಗಿರೋ ಸ್ವೀಟ್ ಮಾಡಿಕೊಟ್ರೆ ಇಷ್ಟಪಡಲ್ವಾ? ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಾಣಲೆಗೆ ನಾನಿಲ್ಲಿ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಒಂದೊಂದಾಗಿ ರಸ್ಕ್ನ ಅದರಲ್ಲಿ ಹಾಕ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. 1-2 ನಿಮಿಷ ಬೇಕಾಗುತ್ತೆ ಒಂದೊಂದು ಫ್ರೈ ಆಗೋಕ್ಕೆ. ಸೇಮ್ ಎಲ್ಲನೂ ಇದೇ ಥರ ಮಾಡ್ಕೊತಾ ಇದ್ದೀನಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಒಂದು ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಹಾಗೆ ವೀಡಿಯೋ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ, ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ಸ್ವೀಟ್ ರೆಸಿಪಿ ಮಾಡೋಕ್ಕೆ ಜಾಸ್ತಿ ಸಾಮಗ್ರಿಗಳು ಬೇಕಾಗಿಲ್ಲ. ಕೇವಲ ಒಂದು 3-4 ವಸ್ತುಗಳಲ್ಲೇ ಆರಾಮಾಗಿ ಮಾಡ್ಕೋಬೋದು. ಮಿಸ್ ಮಾಡಿದೆ, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಎಲ್ಲನೂ ಸೇಮ್ ಇದೇ ಥರ ಫ್ರೈ ಮಾಡ್ಕೊಂಡಾದಮೇಲೆ ಇನ್ನೊಂದು ಕಡೆ ನಾನು 2 ಗ್ಲಾಸ್ ಆಗೋಷ್ಟು ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಲೇ ಮಾಡ್ಕೊತಾ ಇದ್ದೀನಿ, ಅದಕ್ಕೋಸ್ಕರ 2 ಗ್ಲಾಸ್ ಇಟ್ಕೊಂಡಿದ್ದೀನಿ. ಇನ್ನು ಜಾಸ್ತಿ ರಸ್ಕ್ ಏನಾದರೂ ಇದ್ದರೆ ಜಾಸ್ತಿ ನೀರು ಹಾಕ್ಕೋಬೋದು. ಇವಾಗ ಆ ನೀರಿಗೆ ಒಂದು ಸ್ವಲ್ಪ ಗುಳೆ ಥರ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಅದಕ್ಕೆ ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಂಡು ಆ ಸಕ್ಕರೆ ಕರಗೋವರೆಗೂ ನಾನು ಮಿಕ್ಸ್ ಮಾಡಿಕೊಂಡು ಕುದಿಯೋಕೆ ಬಿಡ್ತಾಯಿದ್ದೀನಿ. ಒಂದು 5 ನಿಮಿಷ ಕುದಿಯೋಕೆ ಬಿಟ್ಟರೆ ಸಾಕು. ಸಕ್ಕರೆನ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಹಾಕ್ಕೋಬೋದು. ಜಾಸ್ತಿ ಸ್ವೀಟ್ ತಿನ್ನೋಕೆ ಇಷ್ಟ ಇದ್ದರೆ ಜಾಸ್ತಿ ಹಾಕ್ಕೋಬೋದು, ಇಲ್ಲ ಒಂದು ಸ್ವಲ್ಪ ಕಡಿಮೆ ಸ್ವೀಟ್ ಬೇಕಂತ ಏನಾದರೂ ಅನಿಸಿದರೆ ಕಡಿಮೆ ಸಕ್ಕರೆನ ಹಾಕ್ಕೋಬೋದು. ಇವಾಗ ನನ್ನ ಸಕ್ಕರೆ ಎಲ್ಲ ಪೂರ್ತಿ ಕರಗಿದೆ. ಇವಾಗ ಅದ್ರ ಮೇಲೆ ಮತ್ತೆ ಗುಳ್ಳೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಪಾಕ ಎಲ್ಲ ಮಾಡೋಕ್ಕೆ ಹೋಗಬಾರ್ದು, ಒಂದು ಸ್ವಲ್ಪ ಗುಳ್ಳೆ ಬರೋಕ್ಕೆ ಸ್ಟಾರ್ಟ್ ಆದರೆ ಮುಗ್ದೋಯ್ತು. ಇವಾಗ ನಾನು ಎಲ್ಲ ರಸ್ಕ್ನ 1/2 ಭಾಗ ಮಾಡಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಎಲ್ಲ ರಸ್ಕು ಸೇರಿಸ್ಕೊಂಡಾದಮೇಲೆ ಕೊನೆಯಲ್ಲಿ 1-2 ಏಲಕ್ಕಿನ ಹಾಕ್ಕೊಂಡು ಬರೀ 5 ನಿಮಿಷ ಬೇಯಿಸ್ಕೊಂಡ್ರೆ ಮುಗ್ದೋಯ್ತು. ಕೊನೆಯಲ್ಲಿ ಮುಚ್ಚಳನ ಮುಚ್ಚಿಬಿಟ್ಟು ಆಮೇಲೆ ಒಂದು 5 ನಿಮಿಷ ಅದನ್ನು ಹಾಗೆ ಬಿಟ್ಬಿಡ್ಬೇಕು. ಅದು ಸೆಟ್ ಆಗೋವರೆಗೂ 5 ನಿಮಿಷ ಬಿಟ್ಟು ಅದನ್ನು ಸರ್ವ್ ಮಾಡಿದ್ರೆ ಟೇಸ್ಟಿಯಾಗಿರೋ ಸ್ವೀಟ್ ರೆಡಿ ಆಗೇ ಹೋಗುತ್ತೆ. ಈ ಸ್ವೀಟ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮುಂದೆನೂ ಸಹ ಇದೇ ಥರ ಹೊಸ ರೆಸಿಪಿಯೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.